ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೊಬೈಲನ್ನೇ ವೆಬ್‌ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಮೊಬೈಲನ್ನೇ ವೆಬ್‌ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಲ್ಯಾಪ್‌ಟಾಪ್‌ದಲ್ಲಿ ಒಂದು ಸಾಫ್ಟ್‌ವೇರ್ ಬೇಕು. ಅದರ ಜೊತೆಗೆ ಒಂದು ಪ್ಲಗ್ಇನ್ ಬೇಕು. ಹಾಗೇನೇ ಮೊಬೈಲ್ ಫೋನ್‌ದಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡಾದಾಗ ನಾವು ಮೊಬೈಲನ್ನೇ ಈಸಿಯಾಗಿ ವೆಬ್‌ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಪ್ಲಗ್ಇನ್ ಮತ್ತು ಸಾಫ್ಟ್‌ವೇರ್ ಮತ್ತು ಅಪ್ಲಿಕೇಶನ್ ಅನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಡೌನ್ಲೋಡ್ ಮಾಡ್ಕೊಳ್ಳೋಣ ಈಗ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಸಹನಾ ಅಕಾಡೆಮಿಗೆ ಸ್ವಾಗತ. ನಾವೀಗ ಲ್ಯಾಪ್‌ಟಾಪ್‌ದಲ್ಲಿ ಒಂದು ಸಾಫ್ಟ್‌ವೇರ್ ಅನ್ನ ಮತ್ತು ಒಂದು ಪ್ಲಗ್ಇನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಂಡು ನಾವು ಏನು ಮಾಡೋಣ, ಮೊದಲಿಗೆ ಒಂದು ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಆ ಅಪ್ಲಿಕೇಶನ್ ಯಾವುದು ಅಂತಂದ್ರೆ NDI ಅಂತಂದು. ಈಗ ಸರ್ಚ್ ಮಾಡಿದ್ದೀನಿ. ಈಗ ಏನಂತ NDI ಅಂತಂದು ಸರ್ಚ್ ಮಾಡ್ಕೊಂಡು ಎಂಟರ್ ಕೊಡ್ರಿ. ಮಾಡ್ಕೊಂಡು ಇದನ್ನ ಸ್ಕ್ರೋಲ್ ಮಾಡ್ರಿ. ಮಾಡಿ ಆದ್ಮೇಲೆ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಬರ್ತದೆ ನೋಡ್ರಿ, NDI ರಿಮೂವಿಂಗ್ ದಿ ಲಿಮಿಟ್ಸ್ ಆಫ್ ವಿಡಿಯೋ ಕನೆಕ್ಟಿವಿಟಿ ಅಂತಿದೆ ನೋಡ್ರಿ. ಇದನ್ನ ಕ್ಲಿಕ್ ಮಾಡ್ರಿ. ಮಾಡಿದಾಗ ಆ ವೆಬ್ಸೈಟ್ ಓಪನ್ ಆಯ್ತು. ಓಪನ್ ಆದ್ಮೇಲೆ ಇಲ್ಲಿ ಡೌನ್ಲೋಡ್ NDI ಟೂಲ್ಸ್ ಅಂತಿದೆ ನೋಡ್ರಿ. ಇದನ್ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದಾಗ ಮತ್ತೆ ಈ ತರ ಪಾಪಪ್ ಬಂತು, ಡೌನ್ಲೋಡ್ NDI ಟೂಲ್ಸ್ ಫಾರ್ ವಿಂಡೋಸ್ ಆರ್ ಮ್ಯಾಕ್ OS. ಈಗ ವಿಂಡೋ ಯೂಸರ್ ಆಗಿದ್ರೆ ವಿಂಡೋ ಸೆಲೆಕ್ಟ್ ಮಾಡ್ಕೋಬೇಕು. ಮ್ಯಾಕ್ OS ಆಗಿತ್ತಂದ್ರೆ ಮ್ಯಾಕ್ OS ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ವಿಂಡೋ ಯೂಸರ್ ಆಗಿದ್ರಿಂದ ವಿಂಡೋವನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡಿಂದ ಡೌನ್ಲೋಡ್ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಆದ್ರಿಂದ ಇದನ್ನ ನಾನು ಡೌನ್ಲೋಡ್ ಮಾಡ್ಕೊಳ್ಳಲ್ಲ. ಡೌನ್ಲೋಡ್ ಮಾಡೋಂಥ ಅಪ್ಲಿಕೇಶನ್ ಅನ್ನ ಡಬಲ್ ಕ್ಲಿಕ್ ಮಾಡೋದ್ರಿಂದ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಈಗ ಎಕ್ಸೆಪ್ಟ್ ದಿ ಅಗ್ರಿಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಬೇಕು. ಹಾಗೆ ಎಸ್ ಅಗ್ರಿ ಮೇಲೇನೂ ಅಗ್ರಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕೊಟ್ಟು ಈಗ ಇನ್ಸ್ಟಾಲ್ ಅಂತ ಬರ್ತೈತಿ. ನಾನು ಏನು ಮಾಡಿದ್ದೀನಿ, ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಈಗ ಈ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ನಂತರ ಮತ್ತೆ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಒಂದು ಪ್ಲಗ್ಇನ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು. ಯಾವುದು ಅಂತಂದ್ರೆ NDI ಪ್ಲಗ್ಇನ್ ಫಾರ್ OBS ಅಂತ ಸರ್ಚ್ ಮಾಡಬೇಕು. ಮಾಡಿಕೊಂಡು ಸ್ಕ್ರೋಲ್ ಮಾಡ್ರಿ. ಈಗ ನೆಟ್ವರ್ಕ್ ಆಡಿಯೋ ವಿಡಿಯೋ ಇನ್ OBS ಸ್ಟುಡಿಯೋ ಅಂತಿದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡು ಗೋ ಟು ಡೌನ್ಲೋಡ್ ಅಂತಂದು ಮತ್ತೆ ಸ್ಕ್ರೋಲ್ ಮಾಡ್ರಿ. ಸ್ಕ್ರೋಲ್ ಮಾಡಿಂದ ಇಲ್ಲಿ ವಿಂಡೋಸ್ 64 ಇನ್ಸ್ಟಾಲರ್ ಅಂತ ಇದೆ ನೋಡ್ರಿ. ಡಿಸ್ಟ್ರೋ 6.11 ವಿಂಡೋಸ್ ಇನ್ಸ್ಟಾಲರ್ ಅಪ್ಲಿಕೇಶನ್ ಇಲ್ಲ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಇದು ಡೌನ್ಲೋಡ್ ಸ್ಟಾರ್ಟ್ ಆಯ್ತು. ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ, ಈಗ ಡಿಸ್ಟ್ರೋ ಐತಲ್ಲ, ಇದನ್ನು ಡಬಲ್ ಕ್ಲಿಕ್ ಮಾಡ್ರಿ. ಮಾಡಿ ನೆಕ್ಸ್ಟ್ ಅಂತ ಕೊಡ್ರಿ. ಈಗ ಇನ್ಸ್ಟಾಲ್ ಅಂತ ಬಂತು. ಇನ್ಸ್ಟಾಲ್ ಆಗ್ತದೆ. ಈಗ ಕ್ಲೋಸ್ ಮಾಡ್ರಿ ಬ್ರೌಸರ್ ಅನ್ನ. ಇನ್ನ OBS ಸ್ಟುಡಿಯೋ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡಾಗ ಇಲ್ಲಿ ಟೂಲ್ಸ್ ಅಂತಿದೆ ನೋಡ್ರಿ. ಅಲ್ಲಿ ಬಂದು ಕ್ಲಿಕ್ ಮಾಡಿದಾಗ ಡಿಸ್ಟ್ರೋ AV NDI ಸೆಟ್ಟಿಂಗ್ ಅಂತ ಬಂತು. ಇಷ್ಟ ಆಯ್ತಲ್ರಿ. ಲ್ಯಾಪ್ಟಾಪ್ದಲ್ಲಿ ನಾವೇನ್ ಮಾಡಿದ್ವಿ, NDI ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನ ಮತ್ತು ಒಂದು ಪ್ಲಗ್ಇನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ ಮತ್ತು OBS ಸ್ಟುಡಿಯೋಗೆ ಆಡ್ ಮಾಡಿದ್ವಿ. ಮೊಬೈಲ್ ಅನ್ನ ಓಪನ್ ಮಾಡ್ಕೊಂಡೆ ಅದರಲ್ಲಿ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊತೀನಿ ನೋಡ್ರಿ. ಮಾಡಿಕೊಂಡು ಇಲ್ಲಿ ಏನ್ ಮಾಡ್ಬೇಕು, ನಾವು ಇಲ್ಲಿಯೂ ಸಹ ಸರ್ಚ್ ಮಾಡ್ಬೇಕು NDI ಕ್ಯಾಮ್ರಾ ಅಂತಂದು ಸರ್ಚ್ ಮಾಡ್ಕೊಂಡ್ವಿ. ಇಲ್ಲಿ ನನಗೆ ಓಪನ್ ಅಂತ ತೋರಿಸ್ತಾ ಇದೆ, ಯಾಕಂದ್ರೆ ಈ ಅಪ್ಲಿಕೇಶನ್ ಅನ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮೊಬೈಲ್ನಲ್ಲೂ ಈ NDI ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಹೌದಾ? ಆಮೇಲೆ ಇವೆರಡು ಅಪ್ಲಿಕೇಶನ್ ಅನ್ನ ಇದಕ್ಕೆ ಕನೆಕ್ಟ್ ಮಾಡೋಣ್ರಿ. ಅದಕ್ಕೆ OBS ಸ್ಟುಡಿಯೋದಲ್ಲಿ ಈ ಮೊಬೈಲ್ ಅನ್ನು ವೆಬ್ ಕ್ಯಾಮ್ ಆಗಿ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡೋದು ಹೇಗೆ ಅಂತಂದ್ರೆ,
OBS ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿನೂ ನಾವೇನ್ ಮಾಡಬೇಕು, NDI ಕ್ಯಾಮ್ರಾವನ್ನ ಓಪನ್ ಮಾಡ್ಕೋಬೇಕು. ಆಮೇಲೆ ಇವು ಎರಡು ಒಂದೇ ವೈಫೈದಿಂದ ಕನೆಕ್ಟ್ ಆಗಿರ್ಬೇಕ್ರಿ. ಈಗ ಏನ್ ಮಾಡಿದೆ ನೋಡ್ರಿ, ಇದನ್ನ ಓಪನ್ ಮಾಡ್ಕೊಂಡೆ ನಾನು. ಮೊಬೈಲ್ ಫೋನ್ದಲ್ಲಿನೂ NDI ಕ್ಯಾಮ್ರಾವನ್ನ ಓಪನ್ ಮಾಡ್ಕೊಂಡೆ. ಇನ್ನು OBS ಸ್ಟುಡಿಯೋದಲ್ಲಿ ಆ್ಯಡ್ ಮಾಡ್ಬೇಕಲ್ಲ, ಕ್ಲಿಕ್ ಮಾಡಿ ಇಲ್ಲಿ ಸೀನ್ 3 ಅಂತಿದೆ, ಅದರ ಮುಂದೆ ಸೋರ್ಸಸ್ ಸೆಕ್ಷನ್ ಇದೆಲ್ಲ, ಅದ್ರ ಕೆಳಗೆ ಬಂದು ಪ್ಲಸ್ ಬಟನ್ ಇದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ NDI ಸೋರ್ಸ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಬೇಕು. ಓಕೆ ಕೊಡೋಣ. ಓಕೆ ಕೊಟ್ಟು ಇಲ್ಲಿ ಪ್ಲಸ್ ಬಟನ್ ಇದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡಿದಾಗ ಲೋಕಲ್ ಹಾಸ್ಟ್ NDI ಅಂತ ಬಂತು. ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಆಯ್ತು. ಈ ರೀತಿಯಾಗಿ ನಾವು ಮೊಬೈಲನ್ನೇ ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡಿಕೊಂಡು PTZ ಕ್ಯಾಮ್ರಾ ಥರ ಬಳಸ್ಕೋಬಹುದು. ಸ್ನೇಹಿತರೆ, ಇಲ್ಲಿವರೆಗೆ ಈ ವಿಡಿಯೋವನ್ನು ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಾನು NDI ಕ್ಯಾಮ್ರಾ ಅಪ್ಲಿಕೇಶನ್ನ ಬಳಸ್ಕೊಂಡು ಮೊಬೈಲನ್ನೇ ವೆಬ್ ಕ್ಯಾಮ್ ಆಗಿ ಕನೆಕ್ಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.